ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ, ಈ ಡ್ರೆಸ್ಸು ಗೌನ್ನ ಓಲ್ಡ್ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂಥದ್ದು. ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಆಲ್ರೆಡಿ ನಾನು ಇದ್ರ ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ನಿಮಗೆ ಡೌಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಇದನ್ನು ಫಸ್ಟು ಇದು ಕೆಳಗಡೆ ಫ್ರಿಲ್ ಕೊಡೋದಕ್ಕೆ ಪೀಸ್ ಕಟ್ ಮಾಡ್ಕೊಂಡಿರೋದು 8 ಇಂಚಿಗೆ. ಅದನ್ನು ಇವಾಗ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕೆಳಗಡೆ ಫ್ರಿಲ್ಲು ಅಂದಮೇಲೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ನಾನು ಕಟ್ಟಿಂಗ್ ಎಲ್ಲ ಆದಮೇಲೆ ಎಷ್ಟು ಪೀಸ್ ಉಳಿದಿತ್ತೋ ಅದನ್ನೆಲ್ಲ ಸಪ್ರೇಟಾಗಿ 8 ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಜಾಯಿಂಟ್ ಮಾಡಿ ಡಬಲ್ ಸ್ಟಿಚ್ ಹಾಕಿ ರೆಡಿ ಮಾಡ್ಕೋಬೇಕು. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಹಿಂದೆ ಡೋರಿಗೆ, ಅಂದರೆ ಟ್ಯಾಗ್ಗೆ, ಅಂದರೆ ಬೆನ್ನಿಗಲ್ಲ, ಕೆಳಗಡೆ ಡೋರಿ ಥರ ಕಟ್ಕೊಂಡ್ರೆ ಟೈಟು ಲೂಸು ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಅಂದರೆ ದೊಡ್ಡದಾಗಿ ಬರುತ್ತಲ್ಲ ಸೊಂಟದ ಹತ್ರ, ಆ ಥರ ಡೋರಿ ಇದು. ಅಂದರೆ ಇದು ಆಪ್ಷನ್ನು, ನಿಮಗೆ ಬೇಕು ಅಂದರೆ ಇಟ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಈ ಥರ ಇಟ್ಕೊಂಡ್ರೆ ಒಂಚೂರು ಲೂಸಾಗಿ ಹೊಲ್ಕೊಂಡ್ರು ನಾವು ಅದು ಟ್ಯಾಗ್ ಕಟ್ಟಿದ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ, ಒಂಥರ ಸ್ಟಿಫ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ. ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿ ನೀವು ಮಾಮೂಲಿ ಸ್ಟಿಚನ್ನೇ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ನಾನು ಸ್ವಲ್ಪ ಅಕಸ್ಮಾತ್ ನಮಗೆ ಟೈಟಾಗಿ ಹಾಕ್ಕೊಳ್ಳೋಕೆ ಇಷ್ಟ ಆಗೋಲ್ಲ, ಹಾಗಾಗಿ ಸ್ವಲ್ಪ ಲೂಸಾಗಿ ಈ ಥರ ಇದ್ದರೆ ಲೂಸಾಗಿ ಹಾಕ್ಕೊಂಡು ಸ್ವಲ್ಪ ಬೇಕು ಅಂದರೆ ಟೈಟ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಟ್ಯಾಗ್ನ ಹಾಕೋತಾ ಇದ್ದೀನಿ. ನಾನು ಹೇಳ್ದಾಗೆ ನಿಮಗೆ ಅದು ಆಪ್ಷನಲ್, ಬೇಕು ಅಂದರೆ ಇಟ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಇದನ್ನು ಬಂದುಬಿಟ್ಟು ಲೈನಿಂಗ್ ಬಟ್ಟೆ ಒಳಗಡೆ ಸ್ವಲ್ಪ ಜಾಯಿಂಟಿಂಗ್ ಬಂತು 2 ಪೀಸ್ಗೆ, ಅದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಜಾಯಿಂಟ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ಓಕೆನಾ. ಆಮೇಲೆ ಡಬಲ್ ಸ್ಟಿಚ್ ಹಾಕಿ ಅದನ್ನು ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ, ಅದು ನಾವು ಮೇನ್ ಪೀಸ್ ಇರುತ್ತೆ ಅಷ್ಟಕ್ಕೆ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಪೀಸ್ ಬರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಬಿಡಬೇಕು. ಆವಾಗ ನೀಟಾಗಿರುತ್ತೆ. 2 ಪೀಸನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ರೀತಿ ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟು ಕೆಳಗಡೆ ಫೋಲ್ಡ್ ಮಾಡೋದೇನು ಬೇಡ, ಯಾಕೆಂದರೆ ನಾವು ಕೆಳಗಡೆ ಮೇನ್ ಪೀಸು ಇದು ಎರಡೂ ಜಾಯಿಂಟ್ ಮಾಡಿ ಫ್ರಿಲ್ ಕೊಡೋದ್ರಿಂದ ಜಾಯಿಂಟಿಂಗ್ ಏನು ಬೇಡ, ಓಕೆನಾ. ಇವಾಗ ಮೇಲ್ಗಡೆ ಮೇನ್ ಪೀಸು ಮತ್ತು ಲೈನಿಂಗು ಎರಡೂ ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಬೇಕಾದ್ರೆ ಸುತ್ತ ಜಾಯಿಂಟ್ ಹಾಕ್ಕೊಳ್ಳಿ. ಇಲ್ಲ ನೀವು ಹಾಗೆ ಸ್ಟಿಚ್ ಮಾಡ್ತೀನಿ ಅಂದರೆ ಜಾರ್ಕೊಳ್ಳುತ್ತೆ ಬಟ್ಟೆ. ಸ್ಟಿಚ್ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ನಿಮಗೆ ಜಾರಲ್ಲ ಬಟ್ಟೆ, ಅವಾಗ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಓಕೆನಾ. ಈ ರೀತಿ ಮಾಡ್ಕೋಬೋದು. ಇಲ್ಲ ನಿಮಗೆ ಒಂದಕ್ಕೆ ಫ್ರಿಲ್ ಕೊಡ್ತೀನಿ ಅನ್ನೋದಾದರೆ ಲೈನಿಂಗ್ನ ಇನ್ನೂ ಕಡಿಮೆ ತುಂಡ ಮಾಡಿಕೊಂಡು ನೀವು ಮೇನ್ ಪೀಸ್ಗೆ ಮಾತ್ರ ಫ್ರಿಲ್ ಕೊಟ್ಕೋಬೋದು. ನಾನು ಎರಡಕ್ಕೂ ಜಾಯಿಂಟ್ ಮಾಡಿಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಮೇಲಿಟ್ಕೊಳ್ಳೋದು ಅವೆಲ್ಲ ಬೇಡ ಅಂದ್ಬಿಟ್ಟು ನೀವು ಬೇಕು ಅಂದರೆ ಲೈನಿಂಗ್ನ ಮೇಲಿಟ್ಕೊಂಡು ಇದು ಮೇನ್ ಪೀಸ್ ಒಂದಕ್ಕೇ ನೀವು ಫ್ರಿಲ್ ಕೊಡ್ಬೋದು, ಓಕೆನಾ. ಈ ರೀತಿ 2 ಪೀಸನ್ನು ಸುದ ಮಧ್ಯದಲ್ಲಿ ನಾವು ನ್ಯಾಚ್ ಹಾಕಿರ್ತೀವಲ್ಲ ಸೊಂಟದ ಹತ್ರ, ಅಲ್ಲಿ ಜಾಯಿಂಟ್ ಮಾಡ್ಕೊಳಿತಾರೆ. ಸುತ್ತ ಜಾಯಿಂಟಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು, ಓಕೆನಾ. ನಾನು ಹೇಳಿಲ್ವ, ಮೇಲೆ ಕೆಳಗೆ ಮಾಡಿಲ್ಲ, ನಾನು ಒಂದೇ ಸಮ ಇದೆ ಮೇನ್ ಪೀಸು ಮತ್ತು ಲೈನಿಂಗು. 2 ಪೀಸನ್ನು 4 ಕಡೆ ಫುಲ್ಲು ಸ್ಟಿಚ್ ಮಾಡಿದ್ದೀನಿ. ಈಗ ಅದನ್ನು ಒಂದು ಕೆಳಗಡೆ ಫ್ರಿಲ್ ಕೊಟ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿದಾಗ ಸ್ಮೂತ್ ಇರೋದ್ರಿಂದ ಆ ಕಡೆ ಈ ಕಡೆ ಸ್ವಲ್ಪ ಜಾಸ್ತಿ ಬಟ್ಟೆ ಬಂದರೆ ತೆಗೆದುಬಿಡಿ, ಯಾಕೆಂದರೆ ಸ್ಮೂತ್ ಇರೋದ್ರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸರಿ ಇತ್ತಲ್ವ, ಹಾಗಾಗಿ ಆ ಬಟ್ಟೆನ ಎಕ್ಸ್ಟ್ರಾ ಬಟ್ಟೆ ಬಂದಿದ್ದನ್ನ ತೆಗೆದುಬಿಡಿ, ಓಕೆನಾ. ಇಲ್ಲ ಈ ಥರ ಪಿನ್ಗಳು ಹಾಕ್ಕೊಂಡಾದರೂ ಸ್ಟಿಚ್ ಮಾಡ್ಕೊಳ್ಳಿ, ಯಾಕೆಂದರೆ ಎರಡೂ ಆ ಕಡೆ ಒಂದು ಕೆಳಗೆ ಹೋದರೆ ಒಂದು ಮೇಲೆ ಹೋಗುತ್ತೆ, ಮೇಲಾದರೆ ಕೆಳಗೆ ಹೋಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಎರಡನ್ನೂ ಸೇರಿಸಿ ಒಂದೊಂದು ಪಿನ್ ಹಾಕ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಆದಮೇಲೆ ನೀವು ಪಿನ್ನನ್ನು ತೆಗೆದುಬಿಡ್ಬೋದು, ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ, ಓಕೆನಾ. ಇದೇ ರೀತಿ 2 ಪೀಸನ್ನು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ಇದು ರೆಡಿ ಆದಮೇಲೆ ಫ್ರಿಲ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಈ ರೀತಿ ಎಕ್ಸ್ಟ್ರಾ ಬಂದಿದ್ದೆಲ್ಲ ಬಟ್ಟೆ ತೆಗೆದುಬಿಡಿ. ಆಮೇಲೆ ಇವಾಗ ಫ್ರಿಲ್ ಕೊಟ್ಕೋಬೇಕು. ನಾವು ಆಲ್ರೆಡಿ ಫ್ರಿಲ್ಲು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಆ ಫ್ರಿಲ್ನ ನಾನೇನು ಮಾಡಿದ್ದೀನಿ, ಹಂಚಿರೋದೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಫೋಲ್ಡಿಂಗ್ ಬರೋದು ಬೇಡ ಅಂತ. ಇಲ್ಲ ಅಂದರೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಅಂದ್ಬಿಟ್ಟು ಆ ಥರ ಮಾಡಿದ್ದೀನಿ. ಹಂಚು ಬರೋದನ್ನೇ ಕೆಳಗಡೆಗೆ ಬಿಟ್ಟು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ತುಂಬಾ ಚೆನ್ನಾಗಿರುತ್ತೆ ಫ್ರಿಲ್ ಕೊಡೋದ್ರಿಂದ, ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ. ನೀಟಾಗಿ 2 ಹಿಂದೆ ಪೀಸು ಮುಂದೆ ಪೀಸು ಎರಡಕ್ಕೂ ಕೊಡಬೇಕಾಗುತ್ತೆ ಫ್ರಿಲ್ನ. ನೋಡಿ, ಈ ರೀತಿ ಇಟ್ಕೊಂಡ್ಬಿಟ್ಟು ಆ ಫ್ರಿಲ್ನ ನೀಟಾಗಿ ಸಣ್ಣದಾಗಿ ಕೊಡಿ, ಏನು ದೊಡ್ಡದಾಗಿ ಬೇಡ, ಯಾಕೆಂದರೆ ಬಟ್ಟೆನೂ ಜಾಸ್ತಿ ತೊಗೊಳುತ್ತೆ. ನೀವು ದೊಡ್ಡದಾಗಿ ಕೊಟ್ಟರೆ ಸಣ್ಣದಾಗಿ ಕೊಡಿ, ಓಕೆನಾ. ಒಂದ್ರ ಪಕ್ಕ ಒಂದು ಕೊಟ್ಕೊಂಡು ನೋಡ್ಕೊಳ್ಳಿ, ಬಟ್ಟೆ ನೀವು ಎಷ್ಟಿದೆ ನೋಡ್ಕೊಂಡು ಕೊಡಬೇಕಾಗುತ್ತೆ. ಬಟ್ಟೆ ಕಡಿಮೆ ಇದ್ದರೆ ಸ್ವಲ್ಪ ಚಿಕ್ಕ ದೂರ ಕೊಟ್ಕೊಳ್ಳಿ, ಜಾಸ್ತಿ ಇದ್ದರೆ ಹತ್ತಿರ ಕೊಟ್ಕೋಬೋದು. ಆ ಥರ ಬಟ್ಟೆ ಮೇಲೆ ನೀವು ಮಾಡ್ಕೋಬೇಕು, ಯಾಕೆಂದರೆ ಇದು ಆಲ್ರೆಡಿ ಓಲ್ಡ್ ಸ್ಯಾರಿ, ಇದ್ರಲ್ಲಿ ಬ್ಲೌಸ್ ಪೀಸ್ ಇರೋಲ್ಲ, ಆಮೇಲೆ ಸೆರಗು ಇರಲಿಲ್ಲ ಇದರಲ್ಲಿ, ಅದಕ್ಕೋಸ್ಕರ ಇದು ಸ್ವಲ್ಪ ಕಡಿಮೆನೇ ಇತ್ತು ಬಟ್ಟೆ, ನಾನು ಅದರ ಅಡ್ಜಸ್ಟ್ ಮಾಡಿದ್ದೀನಿ, ಓಕೆನಾ. ನೀವು ಅಷ್ಟೇ ನಿಮ್ಮ ಬಟ್ಟೆ ನೋಡಿಕೊಂಡು ಫ್ರಿಲ್ನ ಕೊಟ್ಕೊಳ್ಳಿ. ಇಲ್ಲ ಮುಂದೆ ಸ್ವಲ್ಪ ಜಾಸ್ತಿ ಬರಲಿ, ಹಿಂದೆ ಕಡಿಮೆ ಬಂದರೂ ಪರವಾಗಿಲ್ಲ, ಆ ಥರ ಮಾಡ್ಕೊಳ್ಳಿ, ಓಕೆನಾ. ತುಂಬ ಚೆನ್ನಾಗಿರುತ್ತೆ.
ಈ ರೀತಿ 2 ಪೀಸನ್ನು ರೆಡಿ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಬ್ಯಾಕ್ ಪೀಸ್ಗಳು ಎರಡೂ ರೆಡಿ ಆಗುತ್ತೆ. ಮತ್ತು ಮೇಲೆ ಬಾಡಿ ಪಾರ್ಟ್ ಬರುತ್ತಲ್ಲ ಅದು ರೆಡಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಅದರಲ್ಲಿ ಗಮ್ಮಲ್ಲಿ ಯಾವ ರೀತಿ ಅಂಟಿಸ್ಕೊಳ್ಳೋದು ಅನ್ನೋದನ್ನು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಗಮ್ಮಲ್ಲಿ ಸ್ಟಿಚಿಂಗ್ ಮಾಡ್ದೇ ಗಮ್ ಹಾಕಿ ಅಂಟಿಸ್ಬಿಟ್ಟು ಆಮೇಲೆ ಯಾವ ರೀತಿ ಸ್ಟಿಚ್ ಮಾಡೋದು, ಗಮ್ ಹಾಕಿದ್ಮೇಲೆ ಸ್ಟಿಚಿಂಗ್ ಅವಶ್ಯಕತೆನೇ ಇರಲ್ಲ, ಡೈರೆಕ್ಟಾಗಿ ಇನ್ಔಟ್ ಮಾಡಿಕೊಂಡು ಪೈಪಿಂಗ್ ಕೊಟ್ಬಿಟ್ಟು ಸ್ಟಿಚ್ ಮಾಡುವಂಥದ್ದು ಆರಾಮಾಗಿರುತ್ತೆ, ಜಾಸ್ತಿ ರಿಸ್ಕ್ ಇರಲ್ಲ. ಓಕೆನಾ. ಅಂದರೆ ಈ ಥರ ಸ್ಮೂತ್ ಬಟ್ಟೆಗಳಿಗೆ ಆ ಥರ ಫೆವಿಕಲ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಬೇಕು ಅಂದರೆ ಅದರದ್ದು ಒಂದು ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ ಫೆವಿಕಲ್ ವಿಡಿಯೋ. ಓಕೆನಾ. ಈ ರೀತಿ ಒಂದು ಪೀಸ್ಗಾಯಿತು, ಇನ್ನೊಂದಕ್ಕೆ ಸಾಕಾಗಲಿಲ್ಲ ಬಟ್ಟೆ, ಅದು ಇನ್ನೊಂದು ಸ್ವಲ್ಪ ಪೀಸ್ ತೊಗೊಂಡೆ. ಆಮೇಲೆ ನರಿಗೆ ಕೊಡೋಕೆ ಸಾಕಾಗಿಲ್ಲ ಅಂದರೆ ಮತ್ತೆ ಜಾಯಿಂಟ್ ಬೇಡ ಅಂದ್ಬಿಟ್ಟು ಮೊದಲೇ ತೊಗೊಂಡೆ. ನೋಡಿ, ಇರೋ ಪೀಸೆಲ್ಲ ಸ್ವಲ್ಪ ನಮಗೆ 8 ಇಂಚಿಗೆ ಬೇಕಿತ್ತಲ್ಲ, 8 ಇಂಚಿಗೆ ತೊಗೊಂಡು ಜಾಯಿಂಟ್ ಮಾಡಿ ಕೆಳಗಡೆ ಇದು ಫೋಲ್ಡ್ ಮಾಡ್ಕೋಬೇಕು. ಇದಕ್ಕೆ ಅಂಚು ಬಂದಿಲ್ಲ, ಫೋಲ್ಡ್ ಮಾಡ್ಕೊಂಬಿಟ್ಟು ಮತ್ತು ಆಮೇಲೆ ಅದಕ್ಕೆ ಉಳಿದಿರೋ ಪೀಸ್ಗೆ ಜಾಯಿಂಟ್ ಮಾಡಿಕೊಂಡು ಫ್ರಿಲ್ ಕೊಟ್ಕೊಂಡು ಹೋಗಬೇಕು. ಆ ಥರ ಅಂದರೆ ಸಾಕಾಗಲಿಲ್ಲ ಅಂದಾಗ ಇರೋ ಪೀಸ್ನ ಅಡ್ಜಸ್ಟ್ ಮಾಡಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಫ್ರಿಲ್ ಕೊಡ್ತೀವಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಬೇಕು ಬಟ್ಟೆ. ಈ ರೀತಿ ಇನ್ನೊಂದಕ್ಕೂ ನೀಟಾಗಿ ಫ್ರಿಲ್ ಕೊಟ್ಕೊಳ್ಳಿ. 2 ಸ್ಟಿಚ್ ಮಾಡಿರೋದ್ರಿಂದ ಜಾರೋದಿಲ್ಲ ಬಟ್ಟೆ. ಲೈನಿಂಗು ಮತ್ತು ಮೇನ್ ಪೀಸ್ 2 ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ನೀಟಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಫ್ರಿಲ್ ಕೊಟ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಓಕೆನಾ. ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಹಾಕಿ ತೋರಿಸಿದ್ದೀನಿ, ತುಂಬಾ ಅದರ ಚೆನ್ನಾಗಿ ಕಾಣಿಸ್ತಾಯಿತ್ತು ಡ್ರೆಸ್ ಅಂತೂ. ಅಂಬ್ರೆಲಾ ಸ್ಲೀವ್ಸು, ಅಂಬ್ರೆಲಾ ಕಟ್ಟಿಂಗ್ ಡ್ರೆಸ್ಸು, ಕೆಳಗಡೆ ಫ್ರಿಲ್ಲು ಎಲ್ಲ ತುಂಬಾ ಯೂನಿಕಾಗಿ ಕಾಣಿಸ್ತಾಯಿತ್ತು. ಓಕೆನಾ. ನಿಮ್ಮ ಹತ್ರ ಓಲ್ಡ್ ಸ್ಯಾರಿ ಇದ್ದರೆ ಈ ಥರ ರೆಡಿ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಮಕ್ಕಳಿಗೆ ಹೊಲ್ಕೊಳ್ಳಿ, ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಒಂಥರ ಟ್ರೆಂಡಿಂಗ್ ಆಗಿರುತ್ತೆ. ಇದನ್ನು ನೀವು ಟಾಪ್ಗಳನ್ನ ತೊಗೊಳ್ಬೋದು. ಈ ಥರ ಓಲ್ಡ್ ಸ್ಯಾರಿ ಸುಮ್ಮನೆ ವೇಸ್ಟಾಗಿ ಬಿಸಾಕೋ ಬದಲು ಇವಾಗ ಡೈಲಿ ಯೂಸ್ ಸೀರೆಗಳು ಸುಮಾರು ಇಟ್ಕೊಂಡಿರ್ತೀರ, ಯೂಸ್ ಮಾಡಿ ಬಿಸಾಕ್ತಿರ್ತೀರ. ಈ ಥರ ಡ್ರೆಸ್ಗಳು ಹೊಲ್ಕೊಳ್ಳಿ, ಇಲ್ಲ ನಿಮ್ಮ ಮಕ್ಳಿಗೆ ಹೊಲ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಓಕೆನಾ. ವೇಸ್ಟ್ ಮಾಡ್ಕೋಬೇಡಿ ಬಟ್ಟೆ ಸೀರೆಗಳನ್ನ, ಈ ಥರ ಯೂಸ್ ಮಾಡಿಕೊಂಡು ಹೊಲ್ಕೊಳ್ಳಿ. ನಾನಂತ ಇವಾಗ ಎಲ್ಲ ಸುಮಾರು ಸೀರೆಗಳು ಇದೇ ಥರನೇ ಹೊಲ್ಕೊತಾ ಇರೋದು. ಡ್ರೆಸ್ಗಳು ತುಂಬಾ ಓದಿ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ಅದರದ್ದು ಡ್ರೆಸ್ಗಳದ್ದು ವೀಡಿಯೋ ಹಾಕ್ತೀನಿ. ಹಂಗೂ ಕಮೆಂಟ್ ಮಾಡಿದ್ರೆ ಬೇಗ ಹಾಕೋಕ್ಕೆ ಮನಸ್ಸು ಬರುತ್ತೆ, ಇಲ್ಲಾಂದರೆ ನಮ್ಗೆ ಇಷ್ಟ ಬಂದಾಗ ಹಾಕಬೇಕು. ನಿಮ್ಗೇನಾದರೂ ಬೇಕು ಅಂತ ಯಾರಾದರೂ ಕಮೆಂಟ್ ಮಾಡಿದ್ರೆ ಅವಾಗ ಕೇಳ್ತಿದ್ದಾರಪ್ಪ ಅಂತ ನಮಗೂ ಖುಷಿ ಆಗಬೇಕಾದ್ರೆ ಬೇಗನೆ ವೀಡಿಯೋನ ಮಾಡ್ಬೋದು. ಓಕೆನಾ. ಇವಾಗ ಇದು ಮೇಲ್ಗಡೆ ಬಾಡಿ ಎಲ್ಲ ಗಮ್ಮ ಕಾಣಿಸಿದ್ದೀನಿ. ಇವಾಗ ಡಾಟ್ ಇಟ್ಕೊತಾ ಇದ್ದೀನಿ. ಇದು ಹಿಂದೆ ಪೀಸು, 2 ಕಡೆನೂ ಡಾಟ್ ಇಟ್ಕೊಂಡು ಆಯಿತು. ಸುತ್ತ ಸ್ಟಿಚ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಗಮ್ಮಾಕಿ ನೀಟಾಗಿ ಅಂಟಿಸ್ಬಿಟ್ಟಿದ್ದೀನಿ, ಹಾಗಾಗಿ ಸುತ್ತ ಸ್ಟಿಚಿಂಗ್ ಏನು ಬರೋಲ್ಲ. ಡಾಟ್ ಹಿಡಿದ್ಬಿಟ್ಟು ಮತ್ತು ಫ್ರಂಟ್ ಪೀಸ್ ಬಂದುಬಿಟ್ಟು ಪ್ರಿನ್ಸ್ ಕಟ್ಟು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ನೀಟಾಗಿ. ಇದು ಆ್ಯಕ್ಚುಲಿ ಏನಾಯಿತು ಅಂದರೆ ಪೀಸು ಸ್ವಲ್ಪ ಆ ಕಡೆ ಈ ಕಡೆ ಜಾಯಿಂಟ್ ಬಂದೈತೆ, ಯಾಕೆಂದರೆ ಪೀಸ್ ಓಪನ್ ಇತ್ತು, ನಾನು ಅದು ನೋಡ್ಕೊಳ್ಳಿಲ್ಲ, ಹಾಗೇ ಕಟ್ ಮಾಡಿದ್ದೀನಿ. ಹಾಗಾಗಿ ಇವಾಗ ಮಧ್ಯದಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಯಾಕೆಂದರೆ ಇವಾಗ ಬ್ಲೌಸ್ಗಳಿಗೆ ಬಂತಲ್ಲ, ಹಾಗಾಗ್ಬಿಟ್ಟಿದೆ. ನಾವು ಬ್ಲೌಸ್ಗಳು ಕಟಿಂಗ್ ಮಾಡ್ತೀವಲ್ಲ ಆ ಥರ ಮಾಡಿಬಿಟ್ಟಿದ್ದೀನಿ. ಇವಾಗ ಅದು ಮಧ್ಯದಲ್ಲಿ ಒಂದು ಪಾಯಿಂಟ್ಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಪ್ರಿನ್ಸ್ ಕಟ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ, ಯಾಕೆಂದರೆ ಮುಂದೆ ಓಪನ್ ಬರೋಲ್ಲ. ಇದು ಡ್ರೆಸ್ ಅಲ್ವಾ, ಗೌನ್ ಅಲ್ವಾ, ಅದಕ್ಕೋಸ್ಕರ. ಇವಾಗ ಬ್ಲೌಸ್ಗಳಿಗಾದರೆ ಓಪನ್ ಬರುತ್ತೆ, ಇದು ಡ್ರೆಸ್ ಆಗಿರೋದ್ರೆ ಓಪನ್ ಬರೋಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎರಡನ್ನೂ ಇದನ್ನು ಸ್ಟಿಚ್ ಮಾಡಿಬಿಟ್ಟು ಮತ್ತು ಎರಡನ್ನೂ ಜಾಯಿಂಟ್ ಮಾಡ್ಕೊಂಬಿಡ್ಬೇಕು. ಮುಂದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಓಲ್ಡ್ ಸ್ಯಾರಿ ಇದ್ದರೆ ನೀವು ರೆಡಿ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಮಕ್ಕಳಿಗೆ ಇನ್ನೂ ಡಿಸೈನಾಗಿ ಹೊಲಿಬೋದು ಫ್ರಾಕ್ಗಳನ್ನ. ಅಂಬ್ರೆಲಾ ಫ್ರಾಕಲ್ಲಿ ಫ್ರಿಲ್ ಫ್ರಾಕು, ಇವು ತುಂಬಾ ಡಿಸೈನ್ಸ್ ಇದ್ದಾವೆ. ಓಕೆನಾ. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಾಗೆ ಎರಡನ್ನೂ ಜಾಯಿಂಟ್ ಮಾಡಿಬಿಟ್ಟು ಅಲ್ಲಿಗೆ ಬ್ಯಾಕ್ ಪೀಸು ಫ್ರಂಟ್ ಪೀಸು ರೆಡಿ ಇತ್ತು. ನಾನು ಆಲ್ರೆಡಿ ಅಂಬ್ರೆಲಾ ಸ್ಲೀವ್ಸು ಕಟಿಂಗ್ ಅದ್ರದ್ದು ವೀಡಿಯೋ ಹಾಕಿದ್ದೀನಿ, ಯಾವ ರೀತಿ ಕಟಿಂಗ್ ಮಾಡೋದು ಅಂತ. ಇದು ಬಂದುಬಿಟ್ಟು ಸಿಂಗಲ್ ಲೇಯರಲ್ಲಿ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ಅದು ಬಟ್ಟೆ ಸಾಕಾಗಿಲ್ಲ, ಹಾಗಾಗಿ ಸಿಂಗಲ್ ಲೇಯರಲ್ಲಿ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಒಬ್ಬರು ಸಿಸ್ಟರ್ ಕೇಳಿದರು ಡಬಲ್ ಲೇಯರಲ್ಲಿ ಬೇಕು ಅಂತ, ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಡಬಲ್ ಲೇಯರಲ್ಲಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ. ಓಕೆನಾ. ಇವಾಗ ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ಹಿಂಗೆ ಬಂತು ನೋಡಿ, ತುಂಬಾ ಚೆನ್ನಾಗಿ ಬಂತು. ಇವಾಗ ಇದನ್ನು ನೀಟಾಗಿ ಇಟ್ಕೊಂಡು, ಇವಾಗ ಆಲ್ರೆಡಿ ನಾವು ಫ್ರಿಲ್ಲೆಲ್ಲ ಕೊಟ್ಟು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಮಧ್ಯದಲ್ಲಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ಮೇಲ್ಗಡೆಗೆ ಬಂದು ನಾನು ಇನ್ನೌಟು ಮಾಡಿಲ್ಲ, ಏನೂ ಮಾಡಿಲ್ಲ. ಅಲ್ಲಿಗೆ ಲೇಸ್ ಆದರೂ ಕೊಟ್ಕೋಬೋದು, ಇಲ್ಲ ಲೇಸ್ಗಿಂತ ಪೈಪಿಂಗ್ ಕೊಡ್ತಾಯಿದ್ದೀನಿ. ರೆಡಿ ಪೈಪಿಂಗ್ನ ಕೊಟ್ಟು ಸ್ಟಿಚ್ ಮಾಡಿ ಉಲ್ಟಾ ತಿರುಗಿಸ್ಕೊಂಬಿಡೋದು ಅಷ್ಟೇ. ಕ್ರಾಸಲ್ಲಿ ಒಂದೊಂದು ನ್ಯಾಚ್ ಹಾಕ್ಕೊಳ್ಳಿ, ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಯಾಕೆಂದರೆ ರೌಂಡ್ ಶೇಪ್ ಇರುತ್ತಲ್ವ, ಕ್ರಾಸ್ ಆಗಿರುತ್ತಲ್ಲ, ಅಲ್ಲೆಲ್ಲ ಸ್ವಲ್ಪ ನ್ಯಾಚ್ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅಲ್ಲಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ತಿರುಗಿಸ್ಕೊಂಡು. ನಿಮ್ಗೆ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಏನು ಕೊಡೋ ಎಮ್ಮಿಂಗು ಆ ಥರ ಮಾಡೋ ಅವಶ್ಯಕತೆ ಇಲ್ಲ, ರೆಡಿ ಪೈಪಿಂಗ್ನೇ ಕೊಟ್ಟರೆ ರೆಡಿಯಾಗಿ ಹೋಗುತ್ತೆ. ಹಾಗಾಗಿ ನಾನು ಅದಕ್ಕೆ ಗಮ್ಮ ಕಣಿಸಿದ್ದು ರೆಡಿಯಾಗಿರೋದ್ರಿಂದ ಈಗ ಇನ್ನೌಟ್ ಏನೂ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಪೈಪಿಂಗ್ ಕೊಟ್ಟರೆ
ರೆಡಿಯಾಗಿ ಹೋಗುತ್ತೆ ಡ್ರೆಸ್ಸು. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಡ್ರೆಸ್ ಅಂತೂ. ನಾನು ಇಷ್ಟು ದಿನ ಹೊಲ್ದಿರೋದ್ರಲ್ಲಿ ಇದೊಂಥರ ತುಂಬಾ ಚೆನ್ನಾಗಿದೆ. ನಾನು ಇದೇ ಥರನೇ ಕೆಳಗಡೆ ಫ್ರಿಲ್ ಕೊಟ್ಟೆ ಹೊಲಿತಾ ಇದ್ದಿದ್ದು. ಇದರಲ್ಲಿ ಒಂದೇನಪ್ಪ ಅಂದರೆ ಪ್ರಿನ್ಸ್ ಕಟ್ಟಲ್ಲಿ ಹೊಲ್ದಿದ್ದೀನಿ. ನಾನು ಪ್ರಿನ್ಸ್ ಕಟ್ ಇಡ್ತಿರಲಿಲ್ಲ, ಯಾವಾಗಲೂ ಸುಮ್ಮನೆ ಒಂದು ಡಾಟ್ ಇಟ್ಬಿಟ್ಟು ಮಾಡ್ತಾಯಿದ್ದೆ. ಇವಾಗ ಇದು ಬಂದುಬಿಟ್ಟು ಪ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡಿದ್ದೀನಿ. ಓಕೆನಾ. ಚಿಕ್ಕ ಮಕ್ಳಿಗಾದ್ರೆ ಪ್ರಿನ್ಸ್ ಕಟ್ ಅವಶ್ಯಕತೆ ಇರೋಲ್ಲ, ಒಂದು ಡಾಟ್ ಹಿಡಿದುಬಿಟ್ರೆ ಸಾಕು. ದೊಡ್ಡವ್ರಿಗಾದರೆ ಹಂಗೆ ಸಣ್ಣದಾಗಿ ಒಂಥರ ಪ್ರಿನ್ಸ್ ಕಟ್ಟಲ್ಲಿ ಕೊಟ್ಟರೆ ಒಂಥರ ಫಿಟ್ಟಿಂಗ್ ಇರುತ್ತೆ ಅಂತ ಅಷ್ಟೇ. ಓಕೆನಾ. ಈ ರೀತಿ ಪೈಪಿಂಗ್ ಎಲ್ಲ ಕೊಟ್ಟಾದಮೇಲೆ ರೆಡಿ ಆಗುತ್ತೆ. ಮತ್ತು ಇವಾಗ ಹೇಳ್ದಂಗೆ ಹಿಂದೆ ಪೀಸು ಮುಂದೆ ಪೀಸು ಎರಡೂ ಅದೇ ರೀತಿಯೇ ಪೈಪಿಂಗ್ ಕೊಟ್ಕೊಳ್ಳೋದು, ಅದರಲ್ಲಿ ಏನು ಡಿಫ್ರೆನ್ಸ್ ಏನಿಲ್ಲ. ರೌಂಡಾಗಿದ್ದರೆ ಇನ್ನೂ ಬೇಗ ಸ್ಟಿಚ್ ಮಾಡ್ಬೋದು, ಕ್ರಾಸ್ ಆಗಿದ್ದರೆ ಸ್ವಲ್ಪ ಅದು ಕರ್ವ್ ಇರುತ್ತಲ್ಲ ಅಲ್ಲೆಲ್ಲ ನ್ಯಾಚ್ ಹಾಕೊಂಡು ಮಾಡಬೇಕು. ರೌಂಡ್ ಶೇಪ್ ಇದ್ದರೆ ಆರಾಮಾಗಿ ಸ್ಟಿಚ್ ಮಾಡಿಬಿಡ್ಬೋದು, ಬೇಗನೆ ಆಗಿಬಿಡುತ್ತೆ. ಓಕೆನಾ. ಇದು ಹಿಂದೆ ರೌಂಡ್ ಶೇಪ್ ಇರೋದ್ರಿಂದ ನೀಟಾಗಿ ಪೈಪಿಂಗ್ ಕೊಟ್ಟು ಇನ್ಔಟ್ ಮಾಡಿಬಿಟ್ಟೆ, ಅಂದರೆ ತಿರುಗಿಸ್ಬಿಟ್ಟೆ. ಪೈಪಿಂಗ್ನ ಅಟ್ಯಾಚ್ ಮಾಡಿ ರೆಡಿ ಪೈಪಿಂಗ್ನ ಮತ್ತು ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಫಿನಿಶಿಂಗ್ ಬಂದುಬಿಡುತ್ತೆ. ಓಕೆನಾ. ನಾವು ಎಕ್ಸ್ಟ್ರಾ ಪೈಪಿಂಗ್ ಕೊಡ್ತೀವಲ್ಲ ಅದಕ್ಕಿಂತ ಸೂಪರಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಾಗೆ ಎರಡೂ ಜಾಯಿಂಟ್ ಮಾಡ್ಕೋಬೇಕು. ಫ್ರಂಟು ಬ್ಯಾಕ್ ಎರಡೂ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು. ಎರಡೂ ಜಾಯಿಂಟ್ ಮಾಡಾದಮೇಲೆ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ಸ್ ಬಂದ್ಬಿಟ್ಟು ನಾನು ಹೇಳಿದಾಗೆ ಅಂಬ್ರೆಲಾ ಸ್ಲೀವ್ಸು. ನಾನು ಅದರದ್ದು ವೀಡಿಯೋ ಹಾಕಿದ್ದೀನಿ, ಸಿಂಗಲ್ ಲೇಯರ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ. ಅಂಬ್ರೆಲಾ ಸ್ಲೀವ್ಸ್ನ ತುಂಬಾ ಚೆನ್ನಾಗಿ ಬಂದಿದೆ. ಬೇಕು ಅಂದರೆ ನೀವು ಆ ವಿಡಿಯೋನ ಚೆಕ್ ಮಾಡಿ. ಓಕೆನಾ. ಈ ರೀತಿ ಸ್ಟಿಚ್ ಆದಮೇಲೆ ಎರಡು ಶೋಲ್ಡರ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಎರಡೂ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳಿದಾಗೆ ಅಂಬ್ರೆಲಾ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ತುಂಬಾ ಈಸಿ ಅದು. ನಾವು ಏನು ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಆ ಮೆಜರ್ಮೆಂಟ್ ಕಟ್ ಮಾಡಿರೋದ್ರಿಂದ ಈಸಿಯಾಗಿ ಇಟ್ಟು ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಈ ಥರ ಫಸ್ಟು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳಿ. ಈ ಥರ ಜಾಯಿಂಟ್ ಆದಮೇಲೆ ಮತ್ತು ನಾನು ಹೇಳ್ದಂಗೆ ಅಂಬ್ರೆಲಾ ಸ್ಲೀವ್ಸ್ ಮತ್ತು ಕೆಳಗಡೆ ಬಂದುಬಿಟ್ಟು ಜಿಗ್ಜಾಗ್ ಮಾಡಬೇಕಿತ್ತು. ಜಿಗ್ಜಾಗ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ನಾನೇನು ಮಾಡಿದೆ ಕೆಳಗಡೆ ಸ್ಟಿಚ್ ಮಾಡಿದ್ದೀನಿ. ನೀವು ಜಿಗ್ಜಾಗ್ ಮಾಡಿದ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಅದು ಅಂಬ್ರೆಲಾ ಸ್ಲೀವ್ಸ್ಗೆಲ್ಲ ಇದು ಜಿಗ್ಜಾಗ್ ಮಾಡೋದ್ರಂತೂ ಸೂಪರಾಗಿರುತ್ತೆ. ಆದರೆ ಅದು ಮಿಷಿನ್ ಏನು ಸ್ವಲ್ಪ ರಿಪೇರಿ ಆಗಿದೆ, ಅದಕ್ಕೋಸ್ಕರ ನಾವು ಜಿಗ್ಜಾಗ್ ಮಾಡೋಕ್ಕಾಗಲಿಲ್ಲ. ಬೇಕು ಅಂದರೆ ಆಮೇಲೆ ಮಾಡ್ಕೋಬೋದು. ಆಲ್ರೆಡಿ ನಾವು ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತೀವಿ. ಇವಾಗ ಅದನ್ನು ಹಂಗೆ ಹೆಮ್ಮಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಅದನ್ನು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ. ಪೈಪಿಂಗ್ನ ಆಮೇಲೂ ಬೇಕಾದರೆ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಹಾಗಾಗಿ ನಾನು ಇವಾಗ ಸುಮ್ಮನೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಆಮೇಲೆ ಇದೇ ಥರ ಮಧ್ಯದಲ್ಲಿ ಶೋಲ್ಡರಿಂದ ಮಧ್ಯದಲ್ಲಿ ಇಟ್ಕೊಳ್ಳಿ, ಈ ಕಡೆ ಸ್ಟಿಚ್ ಮಾಡಿ ಮತ್ತು ಆ ಕಡೆ ಸ್ಟಿಚ್ ಮಾಡಿದ್ರೆ ಆಯಿತು. ಕೆಳಗಡೆ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದೇನು ತೊಂದರೆ ಇಲ್ಲ. ಬೇಕು ಅಂದರೆ ಆಮೇಲೆ ಜಿಗ್ಜಾಗು ಮಾಡ್ಕೋಬೋದು, ಸ್ಟಿಚಿಂಗ್ ಆದಮೇಲೂ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಹಾಗಾಗಿ ಇವಾಗ ಇದು ರೆಡಿ ಆಯಿತು. ಇವಾಗ ಇದು ರೆಡಿ ಆದಮೇಲೆ ಈ ರೀತಿ ಎರಡು ಕಡೆನೂ ಅದೇ ರೀತಿಯೇ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಸೇಮ್ ಒಂದು ಕಡೆ ಸ್ಟಿಚ್ ಮಾಡಿದ್ಮೇಲೆ ಇನ್ನೊಂದು ಕಡೆನೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ಸ್ಲೀವ್ಸ್ನ. ಎರಡು ಕಡೆನೂ ಒಂದೇ ರೀತಿ. ನಾನು ಉದ್ದನೇ ಇಟ್ಕೊಂಡಿದ್ದೀನಿ. ಅಂಬ್ರೆಲಾ ಸ್ಲೀವ್ಸ್ ಸ್ವಲ್ಪ ಉದ್ದ ಬೇಕಿತ್ತು ನನಗೆ, ಉದ್ದನೇ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟರಲ್ಲಿ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಒಂಥರ ಅಂಬ್ರೆಲಾ ಸ್ಲೀವ್ಸ್ ಅಂದರೆ ಸೂಪರಾಗಿರುತ್ತೆ. ಆದರೆ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕು ಅದಕ್ಕೆ. ಈ ಥರ ಸೀರೆಲ್ ಹೊಲ್ಕೊಂಡ್ರೆ ಬಟ್ಟೆ ಜಾಸ್ತಿ ಇರುತ್ತಲ್ಲ, ಏನೋ ಅನ್ಸಲ್ಲ. ಇವಾಗ ಕಡಿಮೆ ಬಟ್ಟೆ ಇದ್ದಾಗ ಜಾಸ್ತಿ ಬಟ್ಟೆ ತೊಗೋಬೇಕಾಗುತ್ತೆ. ಓಕೆನಾ. ಈ ಥರ ರೆಡಿ ಆಯಿತು. ಹೀಗೆ ಮಧ್ಯದಲ್ಲಿ ನ್ಯಾಚ್ ಹಾಕೊಂಡ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಇವಾಗ ಆಲ್ರೆಡಿ ನಾವು ಫ್ರಿಲ್ ಕೋಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಆಯಿತು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಇಟ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ಈ ಕಡೆಯಿಂದನೂ ಮಾಡಿ ಆ ಕಡೆಯಿಂದನೂ ಮಾಡಿ ಮಧ್ಯದಲ್ಲಿ ಇಟ್ಕೊಂಡ್ರೆ ನಮಗೇನಾಗುತ್ತೆ, ಮಧ್ಯದಲ್ಲಿ ಕರೆಕ್ಟಾಗಿ ಅಂಬ್ರೆಲಾ ಕಟ್ಟಿಂಗ್ ಆಗಿರುತ್ತೆ. ಆ ಕಡೆ ಎಳ್ಕೊಂಡಾಗಲ್ಲ, ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಬಟ್ಟೆ ಆ ಕಡೆ ಎಕ್ಸ್ಪೆಂಡ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಂದ ಸ್ಟಿಚ್ ಮಾಡ್ಕೊಂಡ್ರೆ ನಿಮಗೆ ಆರಾಮಾಗಿರುತ್ತೆ. ಓಕೆನಾ. ಇದು ಎರಡು ಕಡೆನೂ ಇದೇ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾವು ಸೈಡ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸೈಡ್ಗೆ ಆಲ್ರೆಡಿ ನಾವು ಏನು ಮೆಜರ್ಮೆಂಟ್ ಬಿಟ್ಟು ಮಾರ್ಕ್ ಮಾಡಿರ್ತೀವಲ್ಲ ಅದೇ ಮೆಜರ್ಮೆಂಟಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ಈ ರೀತಿ ಇನ್ನೊಂದು ಕಡೆದು ಸ್ಟಿಚ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇವಾಗ ಎರಡೂ ಸೇರಿಸಿ ಸೈಡ್ ಜಾಯಿಂಟ್ ಮಾಡಬೇಕಾಗುತ್ತೆ. ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ನಾನು ಆಗಲೇ ಟ್ಯಾಗ್ ಇಟ್ಕೊಂಡಿದ್ದೀನಲ್ಲ, ಇದು ಆಪ್ಷನಲ್ಲು. ನಿಮ್ಗೆ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಆಲ್ರೆಡಿ ರೆಡಿ ಮಾಡಿರೋದ್ರಿಂದ ಅದಕ್ಕೆ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಪಿನ್ ಹಾಕ್ಬಿಟ್ಟು ಇನ್ನೌಟ್ ಮಾಡ್ಕೋತಾ ಇದ್ದೀನಿ. ನಾವು ಡೋರ್ ಇನ್ನೌಟ್ ಮಾಡ್ತೀವಲ್ಲ ಆ ಥರ ಇನ್ನೌಟ್ ಮಾಡ್ಕೋಬೇಕು. ಅದು ಇನ್ನೌಟ್ ಮಾಡಿಕೊಂಡು ಸೊಂಟದ ಹತ್ರ ಕರೆಕ್ಟಾಗಿ ಇಟ್ಕೋಬೇಕು. ಜಾಯಿಂಟ್ ಬರುತ್ತಲ್ಲ ಎರಡೂ ಅಲ್ಲಿ ಇಟ್ಕೊಂಡು ಮೊದಲೇ ಸ್ಟಿಚ್ ಮಾಡ್ಕೋಬೇಕು. ಮಧ್ಯದಲ್ಲಿ ಇಟ್ಬಿಟ್ಟು, ಇಲ್ಲ ಆಮೇಲೆ ಸ್ಟಿಚ್ ಮಾಡೋದಕ್ಕಾಗಲ್ಲ. ಓಕೆನಾ. ಕರೆಕ್ಟಾಗಿ ಅದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಅಟ್ಯಾಚ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಈ ರೀತಿ ನಾನು ತೋರಿಸ್ತೀನಿ. ಆ ಥರ ಸೊಂಟದ ಹತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಳಗಡೆಗೆ ಇಟ್ಕೊಳ್ಳಿ. ಸ್ಟಿಚಿಂಗ್ ಮಾತ್ರ ಈಚೆ ಬರಬೇಕು, ಟ್ಯಾಗ್ ಒಳಗಡೆ ಹೋಗಬೇಕು. ಓಕೆನಾ. ಆ ರೀತಿ ಎರಡು ಸೈಡ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ಸೈಡ್ನ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಬೇಕಾದ್ರೆ ನೀವು ಕಂಕ್ಳು ಮತ್ತು ಸೊಂಟದ ಹತ್ರ ಎರಡೂ ಕರೆಕ್ಟಾಗಿ
ಎರಡನ್ನೂ ಮ್ಯಾಚ್ ಮಾಡಿ ಒಂದು ಪಿನ್ ಹಾಕ್ಕೊಳ್ಳಿ. ಯಾಕಂದ್ರೆ ನೀವು ಸ್ಟಿಚ್ ಮಾಡುವಾಗ ಮೇಲೆ ಕೆಳಗಾಗೋ ಚಾನ್ಸ್ ಇರುತ್ತೆ. ಕಂಕ್ಳ ಹತ್ರ ಒಂದು ಇಲ್ಲೊಂದು ನೀವು ಪಿನ್ ಹಾಕೊಂಬಿಟ್ರೆ ಏನಾಗುತ್ತೆ, ಕರೆಕ್ಟಾಗಿ ಅಲ್ಲಿಗೆ ಬಂದರೆ ನಿಮ್ಗೆ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಸ್ವಲ್ಪ ಕೆಳಗೆ ಮೇಲೆ ಹೋಗ್ಬಿಡುತ್ತೆ ಸ್ಟಿಚಿಂಗು. ನೋಡಿ ಇಲ್ಲಿ ಪಿನ್ ಹಾಕ್ತಾಯಿಲ್ಲ ಆ ಥರ ಕಂಕ್ಳ ಹತ್ರ ಅಲ್ಲಿ ಎರಡು ಹತ್ರ ಮಾತ್ರ ಪಿನ್ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ, ನೀವು ಸ್ಟಿಚಿಂಗ್ ಮಾಡಿದಾಗ ಒಂದೇ ಸಮನಾಗಿ ಬರುತ್ತೆ, ನಿಮಗೆ ಅಲ್ಲಿ ಏರುಪೇರು ಆಗೋದಿಲ್ಲ. ಓಕೆನಾ, ಜಾಯಿಂಟಿಂಗಲ್ಲಿ ಏರುಪೇರು ಆಗೋಲ್ಲ. ಆಮೇಲೆ ಅದು ಸ್ವಲ್ಪ ಮೇಲೆ ಕೆಳಗಾಗೋ ಚಾನ್ಸ್ ಇರುತ್ತೆ. ಅವಾಗ ನಾವು ಆ ಥರ ಪಿನ್ ಹಾಕೊಳ್ಳೋದ್ರಿಂದ ನೀಟಾಗಿರುತ್ತೆ. ಓಕೆನಾ, ಈ ರೀತಿ ಸ್ಟಿಚ್ ಮಾಡಿ ನಿಮಗೆ ಎಷ್ಟು ಸ್ಟಿಚ್ ಬೇಕು ಅಷ್ಟು ಹಾಕೊಳ್ಳಿ, 2 3 ಆ ಥರ ಎಷ್ಟಾದರೂ ಹಾಕ್ಕೋಬೋದು. ಸ್ಲೀವ್ಸ್ಗೆ ಮಾತ್ರ ಒಂದು 2 3 ಹಾಕಬೇಕು. ಯಾಕಂದರೆ ಸ್ಲೀವ್ಸು ಇದೇನು ಅಂಬ್ರೆಲಾ ಸ್ಲೀವ್ಸ್ ಏನಾಗಲ್ಲ, ಮಾಮೂಲಿ ಸ್ಲೀವ್ಸ್ ಆದರೆ ಒಂದು 2 3 ಸ್ಟಿಚ್ ಹಾಕಬೇಕಾಗುತ್ತೆ. ಇದು ಅಂಬ್ರೆಲಾ ಸ್ಲೀವ್ಸ್ ಆಗಿರೋದ್ರಿಂದ ಒಂದು 2 ಸ್ಟಿಚ್ ಹಾಕಿದ್ರೆ ಸಾಕು. ಏನೋ ಅದಕ್ಕೇನು ಲೂಸ್ ಏನು ಆಗೋಲ್ಲ, ಅದು ಇರೋದೇ ಲೂಸಾಗಿ. ಹಾಗಾಗಿ ಅದೇನು ಜಾಸ್ತಿ ಇದು ಮಾಡೋ ಟೈಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಓಕೆನಾ, ಎರಡು ಕಡೆನೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋದು. ನಾನು ಹೇಳ್ದಂಗೆ 2 ರಿಂದ 3 ಸ್ಟಿಚ್ ಹಾಕ್ಕೋಬೋದು. ಸ್ಲೀವ್ಸ್ಗೇನು ಇದು ಅಂಬ್ರೆಲಾ ಸ್ಲೀವ್ಸ್ ಆಗಿದ್ರೆ ಏನು ಬೇಕಾಗಿಲ್ಲ. ಆದರೆ ಸೊಂಟ ಏನಾದ್ರು ಲೂಸು ಟೈಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ, ಒಂದು 2 3 ಆದರೆ ಟೈಟ್ ಆದರೆ ಬಿಚ್ಕೋತಾರೆ, ಲೂಸ್ ಆದರೆ ಒಂದು ಸ್ಟಿಚ್ ಹಾಕಿಸ್ಕೋತಾರೆ, ತೊಂದರೆ ಏನಿಲ್ಲ. ಓಕೆನಾ, ಈ ರೀತಿ ಸ್ಟಿಚ್ ಮಾಡಿಕೊಂಡು 2 ಕಡೆಯೂ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬ್ಯೂಟಿಫುಲ್ ಆಗಿರೋ ಗೌನು ರೆಡಿ ಆಗುತ್ತೆ. ನೀವು ಓಲ್ಡ್ ಸ್ಯಾರಿ ಇದ್ದರೆ ನೀವಾದರೂ ರೆಡಿ ಮಾಡ್ಕೊಳ್ಳಿ, ನಿಮ್ಮ ಮಕ್ಳಿಗಾದರೂ ರೆಡಿ ಮಾಡಿ. ಓಕೆನಾ, ಚಿಕ್ಕ ಮಕ್ಳು ಇದ್ದಿದ್ದರೆ ನಾನು ಅದನ್ನು ತೋರಿಸ್ತಿದ್ದೆ. ನಮ್ಮ ಮನೇಲಿ ಚಿಕ್ಕ ಮಕ್ಕಳಿಲ್ಲ, ದೊಡ್ಡವ್ರು ಇರೋದ್ರಿಂದ ದೊಡ್ಡವ್ರು ಮಾತ್ರ ತೋರಿಸ್ತಾ ಇದ್ದೀನಿ. ಯಾರಾದರೂ ಸ್ಟಿಚಿಂಗ್ ಬಂದರೆ ತೋರಿಸ್ತೀನಿ. ಓಕೆನಾ, ನಿಮಗೆ ಬೇಕು ಅಂದರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಯಾವುದಾದ್ರೂ ಗೌನ್ಸು ಯಾವ ಏಜಿಗೆ ಬೇಕು ಅಂತಿದ್ರೆ ನಾನು ಯಾವ್ದಾರು ಮಕ್ಕಳದ್ದು ಅಳತೆ ತೊಗೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಈ ಥರ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಆಗುತ್ತೆ. ಓಕೆನಾ, 2 ಕಡೆಯೂ ಅಷ್ಟೇ, ನಾನು ಆಗಲೇ ಹೇಳಿದಾಗೆ ಈ ಥರ ಜಾಯಿಂಟ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಆಗಿರೋ ಗೌನು ಫ್ರಾಕು ರೆಡಿ ಆಗಿತ್ತು. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.